ನಮಸ್ಕಾರ. ಫೋಕಸ್ 18ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ವಿಜಯೇಂದ್ರ ಕೈ ತಪ್ಪುತ್ತಾ ಪರಿಷತ್ ಟಿಕೆಟ್. ಆ 8 ಕಾರಣದಿಂದಲೇ ವಿಜಯೇಂದ್ರಗೆ ಮಿಸ್ ಆಗತ್ತಾ ಎಂಎಲ್ಸಿ ಪಟ್ಟ. ಆ ಒಬ್ಬ ನಾಯಕನಿಂದಲೇ ಬಿಎಸ್ವೈ ಅಂಡ್ ಸನ್ಗೆ ಶಾಕ್. ವಿಜಯೇಂದ್ರ ಸಚಿವ ಸಂಪುಟ ಸೇರೋದು ಡೌಟಾ? ವಿಜಯೇಂದ್ರಗೆ ಮಂತ್ರಿಗಿರಿ ಬಗ್ಗೆ ಪಕ್ಷದಲ್ಲೇ ಕೇಳಿ ಬರ್ತಿದ್ಯಾ ಅಪಸ್ವರ? ಇದೇ ಹೊತ್ತಿನ ಫೋಕಸ್ 18. ಕೈಗೆ ಬಂದ ತುತ್ತು ಬಾಯಿಗೆ. ವಿಜಯೇಂದ್ರ ಕೈ ತಪ್ಪುತ್ತಾ ಪರಿಷತ್ ಟಿಕೆಟ್. ಎಂಟು ಕಾರಣದಿಂದಲೇ ವಿಜಯೇಂದ್ರಗೆ ಮಿಸ್ ಆಗುತ್ತಾ ಎಂಎಲ್ಸಿ ಪಟ್ಟ. ಆ ಒಬ್ಬ ನಾಯಕನಿಂದಲೇ ಬಿಎಸ್ವೈ ಅಂಡ್ ಸನ್ಗೆ ಶಾಕ್. ರಾಜ್ಯ ವಿಧಾನಸಭಾ ಚುನಾವಣೆಗೆ ಇನ್ನೂ 1 ವರ್ಷ ಇರುವಾಗಲೇ ಬಿಜೆಪಿಯಲ್ಲಿ ಕ್ರಾಂತಿ ಕಹಳೆ ಮೊಳಗಿದೆ. ವಿಧಾನಸಭಾ ಚುನಾವಣೆಗೂ ಮುನ್ನ ಪರಿಷತ್ ಹಾಗೂ ರಾಜ್ಯಸಭಾ ಚುನಾವಣೆ ತುಂಬಾನೇ ಸುದ್ದಿ ಮಾಡ್ತಿದೆ. ಅದರಲ್ಲೂ ಯಾವಾಗಿಂದ ಚುನಾವಣಾ ಸ್ಪೆಷಲಿಸ್ಟ್ ವಿಜಯೇಂದ್ರಗೆ ಎಂಎಲ್ಸಿ ಟಿಕೆಟ್ ಸಿಗುತ್ತೆ ಅನ್ನೋ ಸುದ್ದಿ ಕೇಸರಿ ಪಾಳ್ಯದಲ್ಲಿ ಹೊರಬಿತ್ತು, ಅಂದಿನಿಂದ ಪರಿಷತ್ ಪೈಪೋಟಿ ಚರ್ಚೆ ಜೋರಾಗಿದೆ. ಆದ್ರೆ ಈಗ ವಿಚಾರ ಅದಲ್ಲ ವೀಕ್ಷಕರೇ. ಕಳೆದ 4 ದಿನಗಳ ಹಿಂದೆ ವಿಜಯೇಂದ್ರಗೆ ಮೇಲ್ಮನೆ ಟಿಕೆಟ್ ಪಕ್ಕಾ ಸಿಕ್ಕೇ ಸಿಗುತ್ತೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಈಗ ನೋಡಿದ್ರೆ ರಾಜಕೀಯ ನಿಪುಣ, ಚುನಾವಣಾ ರಣತಂತ್ರಗಾರ ವಿಜಯೇಂದ್ರಗೆ ಪರಿಷತ್ ಟಿಕೆಟ್ ಸಿಗೋದು ಡೌಟು ಅಂತಾನೆ ಹೇಳಲಾಗ್ತಿದೆ. ನಮ್ಮಲ್ಲಿ ಒಂದು ಗಾದೆ ಮಾತಿದೆಯಲ್ಲ, ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅಂತ. ಹಂಗಾಗುತ್ತೆ ವಿಜಯೇಂದ್ರ ಕಥೆ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಓಡಾಡ್ತಿದೆ. ವಿಜಯೇಂದ್ರ ಕೈ ತಪ್ಪುತ್ತಾ ಪರಿಷತ್ ಟಿಕೆಟ್. ಆ 8 ಕಾರಣದಿಂದಲೇ ವಿಜಯೇಂದ್ರಗೆ ಮಿಸ್ ಆಗುತ್ತಾ ಎಂಎಲ್ಸಿ ಪಟ್ಟ. ಆ ಒಬ್ಬ ನಾಯಕನಿಂದಲೇ ಬಿಎಸ್ವೈ ಅಂಡ್ ಸನ್ಗೆ ಶಾಕ್ ಉಂಟಾಯ್ತಾ? ಬಿವೈ ವಿಜಯೇಂದ್ರ ಮಾಜಿ ಸಿಎಂ ಬಿಎಸ್ವೈ ಪುತ್ರ. ಈ ಐಡೆಂಟಿಟಿ ಜೊತೆಗೆ ತಮ್ಮದೇ ಆದ ಐಡೆಂಟಿಟಿ ಹೊಂದಿದ್ದಾರೆ ವಿಜಯೇಂದ್ರ. ಬಿಜೆಪಿಯ ಚುನಾವಣಾ ಸ್ಪೆಷಲಿಸ್ಟ್, ರಣತಂತ್ರಗಾರ. ಎಲ್ಲಿ ಬಿಜೆಪಿಗೆ ಅಸ್ತಿತ್ವ ಇಲ್ವೋ ಅದೇ ಕ್ಷೇತ್ರದಲ್ಲಿಯೇ ಬಿಜೆಪಿಗೆ ಗೆಲುವಿನ ಕಿರೀಟ ತೊಡಿಸೋದ್ರಲ್ಲಿ ವಿಜಯೇಂದ್ರ ಎತ್ತಿದ ಕೈ. ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ವಿಜಯೇಂದ್ರಗೆ ಈ ಬಾರಿ ಆಲ್ಮೋಸ್ಟ್ ಮಂತ್ರಿ ಸ್ಥಾನ ಒಲಿದು ಬರೋ ಎಲ್ಲಾ ಸಾಧ್ಯತೆಗಳು ಇವೆ ಅನ್ನೋ ಮಾತಿತ್ತು. ಪರಿಷತ್ ಚುನಾವಣೆ ಲಿಸ್ಟ್ನಲ್ಲಿ ವಿಜಯೇಂದ್ರ ಅವರ ಹೆಸರನ್ನ ಸೇರಿಸಲಾಗಿತ್ತು. ಜೂನ್ನಲ್ಲಿ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. 7 ಸ್ಥಾನಗಳ ಪೈಕಿ ಬಿಜೆಪಿಗೆ 4 ಸ್ಥಾನಗಳು ದೊರೆಯಲಿದೆ. 4 ಸ್ಥಾನಗಳಿಗೆ ಬಿವೈ ವಿಜಯೇಂದ್ರ ಸೇರಿದಂತೆ ಒಟ್ಟು 20 ಹೆಸರುಗಳನ್ನ ಸೂಚಿಸಲಾಗಿತ್ತು. ಬೆಂಗಳೂರಿನಲ್ಲಿ 14ನೇ ತಾರೀಕು ನಡೆದ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಈ ತೀರ್ಮಾನ ಆಗಿತ್ತು. ತಮ್ಮ ಪುತ್ರನನ್ನ ಶತಾಯಗತಾಯ ಮಂತ್ರಿ ಮಾಡೋದಕ್ಕಾಗಿ ಬಿಎಸ್ವೈ ತೆರೆಮರೆ ಸರ್ಕಸ್ ಮಾಡ್ತಾನೆ ಇದ್ದಾರೆ. ಎಂಎಲ್ಸಿ ಚುನಾವಣೆಗೆ ವಿಜಯೇಂದ್ರ ಅವರ ಹೆಸರನ್ನ ಸ್ವತಃ ಬಿಎಸ್ವೈ ಅವರೇ ಶಿಫಾರಸು ಮಾಡಿದ್ರು. ಇದಕ್ಕೆ ಸಿಎಂ ಬೊಮ್ಮಾಯಿ ಕೂಡ ಅಸ್ತು ಹೊಂದಿದ್ರು. ಇನ್ನೇನು ಹೈಕಮಾಂಡ್ ಕೂಡ ವಿಜಯೇಂದ್ರ ಹೆಸರಿಗೆ ಅಂತಿಮ ಮುದ್ರೆ ಒತ್ತುವ ಸಾಧ್ಯತೆ ಇದೆ. ವಿಜಯೇಂದ್ರಗೆ ಪರಿಷತ್ ಟಿಕೆಟ್ಗೆ ಗ್ರೀನ್ ಸಿಗ್ನಲ್ ಕೊಡುವ ಚಾನ್ಸಸ್ ಹೆಚ್ಚಿದೆ. ಇನ್ನೇನು ವಿಜಯೇಂದ್ರಗೆ ಮಂತ್ರಿ ಪಟ್ಟ ಫಿಕ್ಸ್ ಅಂತಾನೆ ಹೇಳಲಾಗ್ತಿತ್ತು. ಆದ್ರೆ ಕಹಾನಿಯಲ್ಲಿ ಟ್ವಿಸ್ಟ್ ಬಂದಿದೆ. ಬಿವೈ ವಿಜಯೇಂದ್ರಗೆ ಬಹುತೇಕ ಎಂಎಲ್ಸಿ ಟಿಕೆಟ್ ಸಿಗೋದು ಡೌಟು ಅಂತಾನೆ ಹೇಳಲಾಗ್ತಿದೆ. ಅಷ್ಟಕ್ಕೂ 8 ದಿನದಲ್ಲಿ ನಿರ್ಧಾರ ಬದಲಾಗಿದ್ಯಾಕೆ? ಕೇಸರಿ ಪಾಳ್ಯದಲ್ಲಿ ವಿಜಯ ಕ್ರಾಂತಿ ಮೊಳಗ್ತು ಅನ್ನುವಾಗಲೇ ವಿಜಯೇಂದ್ರಗೆ ಹಿನ್ನಡೆ ಆಗಿದ್ದಲ್ಲಿ ಮಗನನ್ನ ಮಂತ್ರಿ ಮಾಡಬೇಕು ಅಂತ ಕುಳಿತಿರೋ ರಾಜ ಹುಲಿ ಕನಸು ನುಚ್ಚು ನೂರಾಗುತ್ತಾ? ಅಪ್ಪ ಮಗನಿಗೆ ತೆರೆಮರೆಯಲ್ಲೇ ಕುಳಿತು ಶಾಕ್ ಕೊಡ್ತಿರೋ ಆ ವ್ಯಕ್ತಿ ಯಾರು? ವಿಜಯೇಂದ್ರಗೆ ಮೇಲ್ಮನೆ ಟಿಕೆಟ್ ಕೈ ತಪ್ಪೋದ್ರ ಹಿಂದಿರೋ ಆ 8 ಕಾರಣಗಳು, ಇವೆಲ್ಲದರ ಮೇಲೆ ಕಂಪ್ಲೀಟ್ ಆಗಿ ಕಣ್ಣು ಹಾಯಿಸೋಣ.
ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ 150 ಸೀಟ್ಗಳನ್ನ ಗೆಲ್ಲಬೇಕು. ಲಿಂಗಾಯತ ವೋಟ್ ಬ್ಯಾಂಕ್ ಪಡಿಬೇಕಂದ್ರೆ ವಿಜಯೇಂದ್ರಗೆ ಮಂತ್ರಿಗಿರಿ ಕೊಡೋದು ಅನಿವಾರ್ಯ ಅನ್ನೋ ಪರಿಸ್ಥಿತಿ ಉದ್ಭವವಾದಂತಿತ್ತು. ಕೋರ್ ಕಮಿಟಿಯಲ್ಲಿ ಯಡಿಯೂರಪ್ಪ ಇದ್ದ ಕಾರಣಕ್ಕೆ ಚರ್ಚೆ ಮಾಡದೆ ವಿಜಯೇಂದ್ರ ಹೆಸರನ್ನ ಮಂತ್ರಿಗಿರಿಗೆ ಶಿಫಾರಸು ಮಾಡಲಾಗಿತ್ತು. ಗೋವಿಂದ ಕಾರಜೋಳ ವಿಜಯೇಂದ್ರ ಹೆಸರನ್ನ ಕೋರ್ ಕಮಿಟಿಯಲ್ಲಿ ಸೂಚಿಸಿದ್ರು. ಆರ್ ಅಶೋಕ್ ಇದಕ್ಕೆ ಅನುಮೋದನೆ ನೀಡಿದ್ರು. ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆ ದೃಷ್ಟಿಯಿಂದ ಹಾಗೂ ಯುವ ನಾಯಕರನ್ನ ಬೆಳೆಸುವ ದೃಷ್ಟಿಯಿಂದ ವಿಜಯೇಂದ್ರ ಅವರ ಹೆಸರನ್ನ ಪ್ರಿಫರೆನ್ಸ್ ಮೇರೆಗೆ ಹೈಕಮಾಂಡ್ಗೆ ಕಳಿಸಲಾಗಿತ್ತು. ಹೈಕಮಾಂಡ್ ಕೂಡ ವಿಜಯೇಂದ್ರ ಅವರಿಗೆ ಪರಿಷತ್ ಟಿಕೆಟ್ ಕೊಡೋದಕ್ಕೆ ಒಲವು ತೋರಿಸಿತ್ತು ಅಂತ ಹೇಳಲಾಗುತ್ತೆ. ಆದ್ರೆ ಪಕ್ಷದಲ್ಲಿರೋ ಆ ಒಂದು ಬಣ ಆ ಒಬ್ಬ ನಾಯಕ ಸಿಡಿದಿದ್ದರಿಂದ ವಿಜಯೇಂದ್ರಗೆ ಬಹುಶಃ ಸಚಿವ ಪಟ್ಟ ಸಿಗೋದು ಅನುಮಾನ ಅಂತಾನೆ ಹೇಳಲಾಗ್ತಿದೆ. ಕಾರಣ ನಂಬರ್ 1, ಬಿಜೆಪಿಯಲ್ಲಿ ವಂಶ ರಾಜಕಾರಣಕ್ಕಿಲ್ಲ ಜಾಗ. ಬಿಜೆಪಿ ಆರ್ಎಸ್ಎಸ್ ಸಿದ್ಧಾಂತಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸೋ ಪಕ್ಷ. ಇಲ್ಲಿ ದೊಡ್ಡ ಲೀಡರ್ಗೆ ಯಾವ ರೀತಿ ಗೌರವ ನೀಡಲಾಗುತ್ತೋ ಅದೇ ರೀತಿ ಸಣ್ಣ ಕಾರ್ಯಕರ್ತನಿಗೂ ಅದೇ ಮಟ್ಟದ ಗೌರವ ನೀಡಲಾಗುತ್ತೆ. ಬಿಜೆಪಿ ಪಕ್ಷದೊಳಗೆ ಹಲವು ನಿಯಮಗಳನ್ನು ಹಾಕೊಂಡಿದೆ. ಅದರಲ್ಲಿ ಮೊದಲನೆಯದೇ ವಂಶ ಪಾರಂಪರ್ಯ ರಾಜಕಾರಣಕ್ಕೆ ಫುಲ್ ಸ್ಟಾಪ್ ಹಾಕೋದು. ಪಂಚರಾಜ್ಯ ಚುನಾವಣೆಗಳಲ್ಲೂ ಬಿಜೆಪಿ ನುಡಿದಂತೆ ನಡೆದಿತ್ತು. ವಂಶ ಪಾರಂಪರ್ಯವಾಗಿ ಟಿಕೆಟ್ ನೀಡಿರಲಿಲ್ಲ. ಆಗ ಸ್ವತಃ ಪ್ರಧಾನಿ ಮೋದಿಯೇ ಕುಟುಂಬ ರಾಜಕಾರಣ ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ, ಪಂಚರಾಜ್ಯ ಚುನಾವಣೆ ವೇಳೆ ತಮ್ಮ ಮಕ್ಕಳಿಗೆ ಕುಟುಂಬಸ್ಥರಿಗೆ ಟಿಕೆಟ್ ನೀಡುವಂತೆ ಮನವಿ ಮಾಡಿದ್ರು. ಆದ್ರೆ ನಾವು ಬಹಳಷ್ಟು ಜನರಿಗೆ ಟಿಕೆಟ್ ನಿರಾಕರಿಸಿದ್ವಿ ಅಂತ ಪ್ರಧಾನಿ ಮೋದಿ ಸಂಸದೀಯ ಸಮಿತಿ ಸಭೆಯಲ್ಲಿ ಹೇಳಿಕೊಂಡಿದ್ರು. ಹೈಕಮಾಂಡ್ ನಾಯಕರು ಇತ್ತೀಚಿನ ದಿನಗಳಲ್ಲಿ ಕುಟುಂಬ ರಾಜಕಾರಣಕ್ಕೆ ಹೆಚ್ಚು ಒತ್ತು ಕೊಡ್ತಿಲ್ಲ. ರಾಜ್ಯಸಭೆ ವಿಧಾನ ಪರಿಷತ್ಗೆ ಅಚ್ಚರಿಯ ಹೆಸರುಗಳನ್ನ ಆಯ್ಕೆ ಮಾಡೋದರ ಮೂಲಕ ಕುಟುಂಬ ರಾಜಕಾರಣಕ್ಕೆ ನಾವು ಜೋತು ಬೀಳೋದಿಲ್ಲ ಅನ್ನೋ ಸಂದೇಶ ಸಾರಿದ್ರು. ಈಗ ಒಂದ್ ವೇಳೆ ಮತ್ತೆ ವಿಜಯೇಂದ್ರಗೆ ಪರಿಷತ್ ಟಿಕೆಟ್ ಕೊಟ್ರೆ ಮತ್ತೆ ಕುಟುಂಬ ರಾಜಕಾರಣಕ್ಕೆ ಪ್ರೋತ್ಸಾಹ ಕೊಟ್ಟಂತೆ ಆಗುತ್ತೆ. ವಿಜಯೇಂದ್ರ ಒಬ್ಬರಿಗೆ ಟಿಕೆಟ್ ಕೊಟ್ರೆ ಉಳಿದ ಹಿರಿಯ ನಾಯಕರುಗಳಿಗೂ ಕೂಡ ನಮ್ಮ ಮಗನಿಗೆ ಟಿಕೆಟ್ ಕೊಡಿ, ನಮ್ಮ ಸಹೋದರನಿಗೆ ಟಿಕೆಟ್ ಕೊಡಿ ಅಂತ ಹೈಕಮಾಂಡ್ಗೆ ದುಂಬಾಲು ಬೀಳೋ ಚಾನ್ಸಸ್ ಹೆಚ್ಚಿರುತ್ತೆ. ದಿಲ್ಲಿ ಮಟ್ಟದ ಆ ಒಬ್ಬ ಪ್ರಭಾವಿ ನಾಯಕ ಪದೇ ಪದೇ ವಂಶ ಪಾರಂಪರ್ಯ ರಾಜಕಾರಣದ ಬಗ್ಗೆ ಮಾತನಾಡ್ತಿದ್ದಾರೆ. ಅದರಲ್ಲೂ ವಿಜಯೇಂದ್ರ ಗುರಿಯಾಗಿಸಿಕೊಂಡು ಫ್ಯಾಮಿಲಿ ಪಾಲಿಟಿಕ್ಸ್ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಆ ನಾಯಕನಿಂದಲೇ ವಿಜಯೇಂದ್ರಗೆ ಟಿಕೆಟ್ ತಪ್ಪೋ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತಿದೆ. ಇನ್ನೊಂದೆಡೆ ಸ್ವತಃ ಪ್ರಧಾನಿ ಮೋದಿಯೇ ಕುಟುಂಬ ರಾಜಕಾರಣಕ್ಕೆ ವಿರೋಧ ಮಾಡಿರೋದ್ರಿಂದ ವಿಜಯೇಂದ್ರಗೆ ಪರಿಷತ್ ಟಿಕೆಟ್ ಸಿಗೋದು ಡೌಟೇ ಎನ್ನಲಾಗ್ತಿದೆ. ಕಾರಣ ನಂಬರ್ 2, ವಿಜಯೇಂದ್ರಗೆ ಟಿಕೆಟ್ ಬಗ್ಗೆ ಪಕ್ಷದಲ್ಲೇ ಅಪಸ್ವರ. ಕೋರ್ ಕಮಿಟಿಯಲ್ಲಿ ಯಡಿಯೂರಪ್ಪನವರನ್ನ ಬಿಟ್ರೆ ಗೋವಿಂದ ಕಾರಜೋಳ, ಆರ್ ಅಶೋಕ್ ಮಾತ್ರ ವಿಜಯೇಂದ್ರಗೆ ಜೈ ಅಂದಿದ್ರು. ಇವರನ್ನ ಬಿಟ್ರೆ ಮತ್ಯಾರೂ ವಿಜಯೇಂದ್ರ ಪರ ತುಟಿಕ್ ಪಿಟಿಕ್ ಅಂದಿಲ್ಲ. ಯಾರು ವಿಜಯೇಂದ್ರ ಪರ ಬ್ಯಾಟ್ ಬೀಸೇ ಇಲ್ಲ. ಆಕ್ಚುಲಿ ವಿಜಯೇಂದ್ರಗೆ ಎಂಎಲ್ಸಿ ಟಿಕೆಟ್ ಕೊಡೋದಕ್ಕೆ ಪಕ್ಷದಲ್ಲೇ ಭಾರಿ ಅಪಸ್ವರವಿದೆ. ಈ ಹಿಂದಿನಿಂದಲೂ ಅಂದ್ರೆ ಬಿಎಸ್ವೈ ಸಿಎಂ ಆದಾಗ್ಲಿಂದಲೂ ವಿಜಯೇಂದ್ರ ವಿರುದ್ಧ ಪಕ್ಷದಲ್ಲಿ ದೂರುಗಳು ಕೇಳಿ ಬಂದಿದ್ವು. ವಿಜಯೇಂದ್ರ ಎಲ್ಲಾ ಇಲಾಖೆಯಲ್ಲೂ ಹಸ್ತಕ್ಷೇಪ ಮಾಡ್ತಾರೆ. ಯಾವ್ದಾದ್ರೂ ಫೈಲ್ ಮೂವ್ ಆಗ್ಬೇಕಂದ್ರೆ ವಿಜಯೇಂದ್ರ ಅವರಿಗೆ ಕಮಿಷನ್ ಕೊಡಬೇಕು. ವಿಜಯೇಂದ್ರ ಅಕ್ಷರಶಃ ಸೂಪರ್ ಸಿಎಂ ರೀತಿ ವರ್ತಿಸುತ್ತಿದ್ದಾರೆ ಅನ್ನೋ ದೂರುಗಳು ಹೈಕಮಾಂಡ್ ಅಂಗಳದವರೆಗೂ ಹೋಗಿತ್ತು. ಒಂದು ಲೆಕ್ಕದಲ್ಲಿ ಪುತ್ರ ವ್ಯಾಮೋಹದಿಂದಲೇ ಬಿಎಸ್ವೈ ಸಿಎಂ ಕುರ್ಚಿ ಕಳೆದುಕೊಳ್ಳಬೇಕಾಯಿತು ಅನ್ನೋ ಮಾತು ಕೂಡ ಇದೆ. ಕಾರಣ ನಂಬರ್ 3, ವಿಜಯೇಂದ್ರಗೆ ಮಂತ್ರಿ ಸ್ಥಾನ ನೀಡಬೇಕಾಗುತ್ತೆ. ವಿಜಯೇಂದ್ರಗೆ ಪರಿಷತ್ ಟಿಕೆಟ್ ಕೊಡೋದಕ್ಕೆ ಸಾಲು ಸಾಲು ಸಂಕಟಗಳು ಎದುರಾಗ್ತಿವೆ. ಒಂದ್ ವೇಳೆ ವಿಜಯೇಂದ್ರಗೆ ಎಂಎಲ್ಸಿ ಟಿಕೆಟ್ ಕೊಟ್ರು ಅಂತಾನೆ ಅಂದ್ಕೊಳ್ಳಿ, ಈ ಚಾಪ್ಟರ್ ಅಲ್ಲಿಗೆ ಮುಗಿಯೋದಿಲ್ಲ. ಪರಿಷತ್ ಟಿಕೆಟ್ ಕೊಟ್ರೆ ಮಂತ್ರಿ ಪಟ್ಟಾನು ಕಟ್ಟಬೇಕಾಗುತ್ತೆ. ಯಾಕಂದ್ರೆ ಬಿಎಸ್ವೈ ಕನಸು ಆಸೆ ಎಲ್ಲವೂ ಒಂದೇ. ಭವಿಷ್ಯದಲ್ಲಿ ಪಕ್ಷದಲ್ಲಿ ಮಗನಿಗೆ ಭದ್ರ ಬುನಾದಿ ಕಲ್ಪಿಸೋದು. ಮಗನಿಗೆ ಮಂತ್ರಿಗಿರಿ ನೀಡೋದಕ್ಕಾಗಿಯೇ ಬಿಎಸ್ವೈ ತಮ್ಮ ರಾಜಕೀಯ ಪಟ್ಟುಗಳನ್ನೆಲ್ಲ ಪ್ರಯೋಗಿಸುತ್ತಿದ್ದಾರೆ. ತೆರೆಮರೆಯಲ್ಲೇ ಇನ್ನಿಲ್ಲದ ಪ್ರಯತ್ನ ನಡೆಸುತ್ತಿದ್ದಾರೆ. ಇನ್ನು ವಿಜಯೇಂದ್ರಗೆ ಸಣ್ಣ ಪುಟ್ಟ ಖಾತೆಯನ್ನು ಕೊಡೋದಕ್ಕೆ ಆಗೋದಿಲ್ಲ. ಬಿಎಸ್ವೈ ಮಗನಿಗೆ ದೊಡ್ಡ ಖಾತೆಯನ್ನು ಡಿಮ್ಯಾಂಡ್ ಮಾಡಿದ್ರೂ ಮಾಡಬಹುದು. ಹೀಗಾಗಿ ಹೈಕಮಾಂಡ್ ಈ ಗೋಡವೇನೆ ಬೇಡ ಅಂತ ಪರಿಷತ್ ಟಿಕೆಟ್ನಿಂದ ವಿಜಯೇಂದ್ರ ಹೆಸರನ್ನ ಕೈಬಿಡೋ ಸಾಧ್ಯತೆ ದಟ್ಟವಾಗಿದೆ. ಕಾರಣ ನಂಬರ್ 4, ಮತ್ತೆ ಬಿಎಸ್ವೈ ಪ್ರಭಾವಿ ಅನ್ನೋ ಸಂದೇಶ ರವಾನೆ. ಬಿಎಸ್ವೈ ರಾಜಾಹುಲಿ
ಕರ್ನಾಟಕ ಬಿಜೆಪಿ ಅಂದ್ರೆ ಬಿಎಸ್ವೈ ಅಂದ್ರೆ ಬಿಜೆಪಿ ಅನ್ನೋ ಕಾಲ ಹೊಂದಿತ್ತು. ಹಾಗಂತ ಬಿಎಸ್ವೈ ಮಾಜಿ ಸಿಎಂ ಆದ್ರೂ ಈ ಹಿಂದಿನ ಚಾರ್ಮನ್ನೇ ಉಳಿಸ್ಕೊಂಡಿದ್ದಾರೆ. ಅವರು ಸಿಎಂ ಕುರ್ಚಿ ತ್ಯಾಗ ಮಾಡಿದ್ರು. ತಮ್ಮ ಪರಮ ಶಿಷ್ಯ ತಮ್ಮ ಖಾಸ ಬಸವರಾಜ ಬೊಮ್ಮಾಯಿಗೆ ಸಿಎಂ ಪಟ್ಟ ಕೊಡಿಸೋದ್ರಲ್ಲಿ ಸಕ್ಸಸ್ ಆದ್ರು. ಆಗ ಸಿಎಂ ರೇಸ್ ನಲ್ಲಿ ಲಿಂಗಾಯತ ಸಮುದಾಯದವರೇ ಆದ ಅರವಿಂದ್ ಬೆಲ್ಲದ್, ಮುರುಗೇಶ್ ನಿರಾಣಿ ಕೂಡ ಇದ್ರು. ಆದ್ರೆ ಫೈನಲಿ ಯಡಿಯೂರಪ್ಪ ಮಾತಿಗೆ ಜೈ ಎಂದ ಹೈಕಮಾಂಡ್ ಬೊಮ್ಮಾಯಿಗೆ ಸಿಎಂ ಪಟ್ಟ ಕಟ್ತು. ಇದರಲ್ಲೇ ಗೊತ್ತಾಗುತ್ತೆ ದಿಲ್ಲಿ ಮಟ್ಟದಲ್ಲೂ ಬಿಎಸ್ವೈ ಪವರ್ ಎಂತದ್ದು ಅಂತ. ಆದ್ರೆ ಯಡಿಯೂರಪ್ಪ ಯಾವಾಗ್ನಿಂದ ಮಾಜಿ ಆದ್ರೂ ಅಂದಿನಿಂದ ಸ್ವಲ್ಪ ಸೈಲೆಂಟ್ ಆದಂತೆ ಕಾಣ್ತಿದ್ದಾರೆ. ಪಕ್ಷದ ಚಟುವಟಿಕೆಯಲ್ಲಿ ಅಷ್ಟೊಂದು ಕ್ರಿಯೇಟಿವ್ ಆಗಿ ಭಾಗಿಯಾಗ್ತಿಲ್ಲ. ಈಗೇನಾದ್ರೂ ಒಂದ್ ವೇಳೆ ವಿಜೇಂದ್ರಗೆ ಮಂತ್ರಿ ಸ್ಥಾನ ನೀಡಿದ್ರೆ ಮತ್ತೆ ಯಡಿಯೂರಪ್ಪ ಪ್ರಭಾವಿ ಅನ್ನೋ ಸಂದೇಶ ಹೋಗುತ್ತೆ. ಪಕ್ಷದಲ್ಲಿ ಮತ್ತೆ ಬಿಎಸ್ವೈ ಹಿಡಿತ ಜಾಸ್ತಿ ಆಗುತ್ತೆ ಅನ್ನೋದು ವಿರೋಧಿ ಬಣದ ವಾದ. ಕಾರಣ ನಂಬರ್ 5, ವರ್ಚಸ್ಸು ವೃದ್ಧಿಗೆ ಟ್ರೈ ಮಾಡ್ತಾರೆ ವಿಜಯೇಂದ್ರ ಪಕ್ಷದಲ್ಲಿ ಚುನಾವಣಾ ಸ್ಪೆಷಲಿಸ್ಟ್ ಅಂತಾನೆ ಫೇಮಸ್. ತಮ್ಮ ಚುನಾವಣಾ ತಂತ್ರಗಾರಿಕೆಯಿಂದಲೇ ಈಗಾಗಲೇ ವಿಜಯೇಂದ್ರ ಹೈಕಮಾಂಡ್ ಮಟ್ಟದಲ್ಲೂ ಗುರುತಿಸಿಕೊಂಡಿದ್ದಾರೆ. ಪಕ್ಷದಲ್ಲಿ ತಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಅಂತಾನೆ ತಮ್ಮ ಪ್ರಭಾವವನ್ನ ಹೆಚ್ಚಿಸಿಕೊಂಡಿದ್ದಾರೆ. ಈಗೇನಾದ್ರೂ ಮಂತ್ರಿ ಪಟ್ಟ ಸಿಕ್ಬಿಡ್ತು ಅಂದ್ರೆ ಖಂಡಿತವಾಗಿ ವಿಜಯೇಂದ್ರ ತಮ್ಮ ವರ್ಚಸ್ಸು ವೃದ್ಧಿಗೆ ಟ್ರೈ ಮಾಡೇ ಮಾಡ್ತಾರೆ. ಮಂತ್ರಿ ಅಂದ್ಮೇಲೆ ಕೇಳಬೇಕಾ, ಅವರ ಇಲಾಖೆಯಲ್ಲಿ ಅವರದ್ದೇ ಪರಮಾಧಿಕಾರವಿರುತ್ತೆ. ಇದೇ ಆತಂಕದಿಂದಲೇ ವಿಜಯೇಂದ್ರಗೆ ಮೇಲ್ಮನೆ ಟಿಕೆಟ್ ಕೊಡದಂತೆ ಅವರ ವಿರೋಧಿ ಬಣ ಆಕ್ಷೇಪ ಎತ್ತಿದೆ ಅಂತ ಹೇಳಲಾಗ್ತಿದೆ. ಕಾರಣ ನಂಬರ್ 6, ಒಂದು ಸ್ಥಾನಕ್ಕೆ 5 ಹೆಸರನ್ನ ಕಳಿಸಿದ ಕೋರ್ ಕಮಿಟಿ. ನಾವ್ಯಾಕೆ ಆಗಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅಂತ ಹೇಳ್ತಿದೀವಿ ಅನ್ನೋದಕ್ಕೆ ಇದು ಒಂದು ಕಾರಣನೇ. ಕೋರ್ ಕಮಿಟಿಯಲ್ಲಿ ಎಲ್ಲಾ ಚರ್ಚೆ ಆಯ್ತು. ಬಿಎಸ್ವೈ ಮಗನ ಹೆಸರನ್ನ ಪರಿಷತ್ ಟಿಕೆಟ್ಗೆ ಶಿಫಾರಸು ಮಾಡಲಾಯ್ತು. ಇದಕ್ಕೆ ಸಿಎಂ ಬೊಮ್ಮಾಯಿ ಕೂಡ ಜೈ ಅಂದಿದ್ರು. ಇಲ್ಲಿ ಹೇಳೋ ಪ್ರಶ್ನೆ ಏನಪ್ಪಾ ಅಂದ್ರೆ, ಇರೋ ಒಂದು ಸ್ಥಾನಕ್ಕೆ 5 ಹೆಸರನ್ನ ಶಿಫಾರಸು ಮಾಡಿದ್ಯಾಕೆ? ರಾಜ್ಯ ಕೋರ್ ಕಮಿಟಿ ಪರಿಷತ್ ಟಿಕೆಟ್ಗೆ ವಿಜೇಂದ್ರ ಜೊತೆಗೆ 5 ಜನರ ಹೆಸರನ್ನ ಕಳಿಸಿದೆ. ಒಂದ್ ವೇಳೆ ವಿಜೇಂದ್ರಗೆ ಪರಿಷತ್ ಸ್ಥಾನ ನೀಡಲೇಬೇಕು ಅಂತಿದ್ದಿದ್ರೆ ವಿಜೇಂದ್ರ ಅವರ ಹೆಸರನ್ನ ಮಾತ್ರ ಕಳಿಸಬಹುದಿತ್ತಲ್ಲ. ಅದನ್ನ ಬಿಟ್ಟು 5 ಹೆಸರನ್ನ ಕಳಿಸಿದ್ಯಾಕೆ? ಸಹಜವಾಗಿ ಈ ಪ್ರಶ್ನೆ ಮೂಡುತ್ತೆ. ಹಾಗಾದ್ರೆ ನಾಮಕಾವಸ್ಥೆಗೆ ಕಾಟಾಚಾರಕ್ಕೆ ಅಂತೀವಲ್ಲ, ಅದಕ್ಕಾಗಿ ರಾಜ್ಯ ಕೋರ್ ಕಮಿಟಿ ಹೈಕಮಾಂಡ್ಗೆ ವಿಜೇಂದ್ರ ಹೆಸರನ್ನ ಕಳಿಸ್ತಾ ಅನ್ನೋ ಅನುಮಾನ ಕೂಡ ಎದುರಾಗಿದೆ. ವಿಜಯೇಂದ್ರಗೆ ಪರಿಷತ್ ಟಿಕೆಟ್ ಶಿಫಾರಸ್ಸಾಗಿರೋದು ಬಿಎಸ್ವೈ ಬಣಕ್ಕೆ ಸಂತೋಷವಾಗಿದ್ರೆ, ಕಾರ್ಯಕರ್ತರಿಗೆ ಅವಕಾಶ ಎಂಬ ಮಾನದಂಡ ಮುಂದಿಟ್ಟು ಈ ಹಿಂದಿನ ಚುನಾವಣೆಯಲ್ಲಿ ತೆಗೆದುಕೊಂಡ ನಿರ್ಧಾರವನ್ನ ವರಿಷ್ಠರು ಕೈಗೊಳ್ಳಬಹುದು ಎಂಬ ಲೆಕ್ಕಾಚಾರವನ್ನ ಮತ್ತೊಂದು ಬಣ ಹಾಕಿದೆ. ಹಾಗಾದ್ರೆ ಈ ಬಾರಿಯೂ ರಾಜ್ಯ ಬಿಜೆಪಿಗೆ ಚಮಕ್ ಕೊಡುತ್ತಾ ಹೈಕಮಾಂಡ್? ದಿಲ್ಲಿ ವರಿಷ್ಠರು ವಿಜಯೇಂದ್ರಗೆ ಗ್ರೀನ್ ಸಿಗ್ನಲ್ ಕೊಡ್ತಾರಾ ಇಲ್ವಾ? ಅಥವಾ ಈ ಹಿಂದೆ ಕೆಲವೊಂದು ಸರ್ಪ್ರೈಸಿಂಗ್ ಅಂಡ್ ಶಾಕಿಂಗ್ ನಿರ್ಧಾರಗಳನ್ನ ಕೈಗೊಂಡಿದ್ರಲ್ಲ, ಅದೇ ರೀತಿ ಈ ಬಾರಿ ಹೈಕಮಾಂಡ್ ಬಿಎಸ್ವೈ ಅಂಡ್ ಸನ್ಗೆ ಶಾಕ್ ಕೊಡುತ್ತಾ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ಕೋರ್ ಕಮಿಟಿ ಏನೋ ವಿಜಯೇಂದ್ರರಿಗೆ ಪರಿಷತ್ ಟಿಕೆಟ್ಗೆ ಶಿಫಾರಸ್ ಮಾಡಿದೆ. ಆದ್ರೆ ಹೈಕಮಾಂಡ್ ತೀರ್ಮಾನವೇ ಇದರಲ್ಲಿ ಅಂತಿಮ. ಮಾಜಿ ಸಿಎಂ ಪುತ್ರನಿಗೆ ಮಣೆ ಹಾಕ್ತಾರಾ ಹೈಕಮಾಂಡ್ ನಾಯಕರು? ಈ ಬಗ್ಗೆ ಹೇಳ್ತೀವಿ ಬ್ರೇಕ್ ಆದ್ಮೇಲೆ.